ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಿನ್ನೆ ನಾವು ಒಂದು ಫೀಡ್ಬ್ಯಾಕನ್ನು ಕೇಳಿದ್ವಿ. ಬಹಳಷ್ಟು ವಿದ್ಯಾರ್ಥಿಗಳು, ಆಲ್ಮೋಸ್ಟ್ ಎವ್ರಿಬಡಿ, ನಿಮ್ಮ ಒಪಿನಿಯನ್ ಏನು ಮಾಡಿರ್ತೀರ ಅಂದರೆ ವಿತ್ ಟೀಚರ್ ಮಾಡಬೇಕಂತ ಒಂದು ಆಶಯವನ್ನು ವ್ಯಕ್ತಪಡಿಸಿರ್ತೀರ. ಖಂಡಿತವಾಗಿ ಇನ್ಮೇಲೆ ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸನ್ನು ವಿತ್ ಟೀಚರ್ ಮಾಡ್ತಕ್ಕಂಥ ಒಂದು ಸರಣಿಯಾಗಿ ನಾವು ಮುಂದುವರಿಸ್ತೇವೆ. ಅದರ ಜೊತೆಗೆ ಬಹಳಷ್ಟು ವಿದ್ಯಾರ್ಥಿಗಳು ಟೀಚರ್ಸ್ ಡೇ ವಿಶಸ್ಸನ್ನು ಜ್ಞಾನಗಂಗೋತ್ರಿ ತಂಡಕ್ಕೆ ತಿಳಿಸಿರ್ತೀರ. ನಿಮಗೂ ಕೂಡ ನಮ್ಮ ಧನ್ಯವಾದಗಳು. ಹಾಗಿದ್ರೆ ಇಂದಿನ ಸಂಚಿಕೆಯನ್ನು ನಾವು ಸ್ಟಾರ್ಟ್ ಮಾಡೋಣ. ಇವತ್ತು ನಾವು 546ನೇ ಕರೆಂಟ್ ಅಫೇರ್ಸ್ ಸಂಚಿಕೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಒಂದು ಕರೆಂಟ್ ಅಫೇರ್ಸ್ 6ನೇ ಸೆಪ್ಟೆಂಬರ್ 2023ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಡೇಟ್ಸ್ ಆಗಿರುತ್ತೆ. ಕರೆಂಟ್ ಅಫೇರ್ಸ್ ಕೊನೆಯಲ್ಲಿ 2 MCQs ಅನ್ನು ಕೂಡ ಕೊಟ್ಟಿರ್ತೇವೆ ಮತ್ತು ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಆರ್ಟಿಕಲ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತೇವೆ. ಈ 3 ಪ್ರಶ್ನೆಗಳಿಗೆ ಸರಿ ಉತ್ತರಗಳನ್ನು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲ ಚಟುವಟಿಕೆಗಳು ನಿಮ್ಮ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗ್ತಕ್ಕಂಥ ಒಂದು ಚಟುವಟಿಕೆಗಳಾಗಿರುತ್ತೆ. ಇವತ್ತಿನ ಅಪ್ಡೇಟ್ಸ್ ಅನ್ನ ನಾನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಿನ್ನೆ ಕೊಟ್ಟಿದ್ದಂತಹ 2 MCQsಗಳ ಸರಿ ಉತ್ತರಗಳನ್ನು ನಾನು ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಮೊದಲನೇ ಪ್ರಶ್ನೆಗೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ ಮತ್ತು ಎರಡನೇ ಪ್ರಶ್ನೆಗೂ ಕೂಡ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಫಸ್ಟ್ ಕ್ವೆಶ್ಚನ್ ಆಫ್ ದಿ ಡೇ. ಇವತ್ತಿನ ಮೊಟ್ಟ ಮೊದಲ ಪ್ರಶ್ನೆ ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ ಅಂದ್ರೆ ಆಸಿಯನ್ಗೆ ಸಂಬಂಧಪಟ್ಟಿರುತ್ತೆ. ಆಸಿಯನ್ನ ವಿಸ್ತೃತ ರೂಪವೇನು? ವಾಟ್ ಈಸ್ ದಿ ಫುಲ್ ಫಾರ್ಮ್ ಆಫ್ ಆಸಿಯನ್ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಆಸಿಯನ್ ಅಂತಕ್ಕಂಥದ್ದು ಪ್ರಸ್ತುತವಾಗಿ 10 ರಾಷ್ಟ್ರಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಗುಂಪಾಗಿರುತ್ತೆ. ಇದರ ವಿಸ್ತೃತ ರೂಪ ಏನು ಅಂದ್ರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂತ ಕರಿತೇವೆ. ಅಂದ್ರೆ ನಮ್ಮ ಭಾರತದಲ್ಲಿ ಅಥವಾ ನಮ್ಮ ಏಷ್ಯಾದಲ್ಲಿ ಸೌತ್ ಈಸ್ಟ್ ಭಾಗದಲ್ಲಿ ಕೆಲವೊಂದು ರಾಷ್ಟ್ರಗಳಿರ್ತವೆ. ಆ ಸೌತ್ ಈಸ್ಟ್ ಭಾಗದಲ್ಲಿರ್ತಕ್ಕಂಥ ರಾಷ್ಟ್ರಗಳ ಒಂದು ಒಕ್ಕೂಟವನ್ನ ನಾವೇನಂತ ಕರಿತೀವಿ ಅಂದ್ರೆ ಆಸಿಯನ್ ಅಂತ ಕರಿತೇವೆ. ಹಾಗಿದ್ರೆ ಈ ಆರ್ಟಿಕಲ್ ಅನ್ನ ನಾವು ಏನಕ್ಕೆ ಡಿಸ್ಕಸ್ ಮಾಡ್ತಾ ಇದೀವಿ ಅಂದ್ರೆ ಆಸಿಯನ್ಗೆ ಸಂಬಂಧಪಟ್ಟಂತೆ ಒಂದು ಸಮಿಟ್ ಅಥವಾ ಶೃಂಗಸಭೆ ನಡೆಯುತ್ತೆ. ಆ ಶೃಂಗಸಭೆ ಎಲ್ಲಿ ನಡೀತಾ ಇದೆ ಅಂತಕ್ಕಂಥ ಪ್ರಶ್ನೆ ಕೇಳ್ತಾರೆ. ಆಸಿಯನ್ ನಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳು ಯಾವ್ದ್ಯಾವ್ದು ಅಂತ ಕೇಳ್ತಾರೆ. ಅದನ್ನ ಹೇಗೆ ನೆನಪಿಟ್ಕೊಳ್ಬೇಕು ಅಂತಕ್ಕಂಥ ಒಂದು ನಿಮೋನಿಕ್ ಅನ್ನು ಕೂಡ ನಾನು ಇಲ್ಲಿ ಪ್ರೆಸೆಂಟ್ ಮಾಡ್ತೇನೆ. ಹಾಗಿದ್ರೆ ಈಗ ನಡೀತಾ ಇರ್ತಕ್ಕಂಥ ನಡಿಬೇಕಾಗಿರ್ತಕ್ಕಂಥ ಒಂದು ಶೃಂಗಸಭೆ ಎಷ್ಟನೇ ಶೃಂಗಸಭೆ ಆಗಿರುತ್ತೆ ಅಂದ್ರೆ 43ನೇ ಶೃಂಗಸಭೆ ಆಗಿರುತ್ತೆ. ಈ ಒಂದು ಶೃಂಗಸಭೆ ಯಾರಿಗೆ ಸಂಬಂಧಪಟ್ಟಿದ್ದು ಅಂದ್ರೆ ಆಸಿಯನ್ ರಾಷ್ಟ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಶೃಂಗಸಭೆ ಆಗಿರುತ್ತೆ. ಈ 43ನೇ ಶೃಂಗಸಭೆಯನ್ನ ಎಲ್ಲಿ ನಡೆಸಲಿಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ ಅಂದ್ರೆ ಜಕಾರ್ತದಲ್ಲಿ ನಡೆಸ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಜಕಾರ್ತಾ ಯಾವುದರ ಕ್ಯಾಪಿಟಲ್ ಸಿಟಿ ಆಗಿರುತ್ತೆ ಅಂದ್ರೆ ಇಂಡೋನೇಷಿಯಾದ ಕ್ಯಾಪಿಟಲ್ ಸಿಟಿ ಆಗಿರುತ್ತೆ. ಅಂದ್ರೆ ಇದನ್ನ ನಾವು ಇಂಡೋನೇಷಿಯಾದ ಕರೆಂಟ್ ಕ್ಯಾಪಿಟಲ್ ಸಿಟಿ ಅಥವಾ ಪ್ರಸ್ತುತವಾಗಿರ್ತಕ್ಕಂಥ ರಾಜಧಾನಿ ಅಂತ ಕರಿಬೋದಾಗಿರುತ್ತೆ. ಕಾರಣ ಏನು ಅಂದ್ರೆ ಈಗಾಗಲೇ ಅವರು ತಮ್ಮ ಕ್ಯಾಪಿಟಲ್ ಸಿಟಿಯನ್ನ ಜಕಾರ್ತಾದಿಂದ ನುಸಾಂತರಾಗೆ ಬದಲಾವಣೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಈಗಲೂ ಕೂಡ ಜಕಾರ್ತಾನೇ ಅದರ ಕ್ಯಾಪಿಟಲ್ ಸಿಟಿ ಆಗಿರೋದ್ರಿಂದ ಈ ಭಾಗದಲ್ಲಿ ಈ ಸಮಿಟ್ ಅನ್ನ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಹಾಗಿದ್ರೆ ಈ ಒಂದು ಶೃಂಗಸಭೆಯಲ್ಲಿ ಅವರು ಪ್ರಮುಖವಾಗಿ ಚರ್ಚೆ ಮಾಡ್ತಕ್ಕಂಥ ವಿಷಯ ಯಾವುದಕ್ಕೆ ಸಂಬಂಧಪಟ್ಟಿದ್ದಂದ್ರೆ ಅಲ್ಲಿ ಈ ಚೈನಾದವರ ಡಾಮಿನೇಷನ್ ಇಂದ. ನಿಮಗೆ ಗೊತ್ತು, ಚೈನಾ ರಾಷ್ಟ್ರ ಭಾರತಕ್ಕೂ ಕೂಡ ತನ್ನ ಜಿಯೋಗ್ರಾಫಿಕಲಿ ಹತ್ತಿರವಾಗಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಈ ಆಸಿಯನ್ ರಾಷ್ಟ್ರಗಳಿಗೂ ಕೂಡ ನಾನು ಮುಂದೆ ಮ್ಯಾಪ್ ಅಲ್ಲಿ ತೋರಿಸ್ತೀನಿ ಚೈನಾ ಎಷ್ಟು ಹತ್ತಿರವಾಗಿದೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ನಾನು ಮ್ಯಾಪ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಇದು ಜಿಯೋಗ್ರಾಫಿಕಲಿ ಅಂದ್ರೆ ಭೌಗೋಳಿಕವಾಗಿ ಭಾರತಕ್ಕೂ ಕೂಡ ಹತ್ತಿರವಾಗಿರುತ್ತೆ ಮತ್ತೆ ಆಸಿಯನ್ ಕಂಟ್ರಿಗಳಿಗೂ ಕೂಡ ಹತ್ತಿರವಾಗಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಇತ್ತೀಚೆಗೆ ಒಂದು ಅಪ್ಡೇಟ್ ನಿಮಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಅರುಣಾಚಲ ಪ್ರದೇಶವನ್ನ ತಮ್ಮ ರಾಷ್ಟ್ರದ ಭಾಗವಾಗಿ ಒಂದು ಹೊಸ ಮ್ಯಾಪ್ ಅನ್ನ ಅವರು ಬಿಡುಗಡೆ ಮಾಡಿರ್ತಾರೆ. ಇದರಿಂದ ಭಾರತಕ್ಕೂ ಕೂಡ ಅವರು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಒಂದು ಆಸಿಯನ್ ಕಂಟ್ರೀಸ್ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಒಂದು ಸಮುದ್ರ ಇರುತ್ತೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸೌತ್ ಚೈನಾ ಸಿ ಅಂತ ಕರಿತೇವೆ. ಈ ಒಂದು ಸೌತ್ ಚೈನಾ ಸಿ ಅನ್ನು ಕೂಡ ಬಹುತೇಕ ನಮ್ಮದೇ ಅಂತಕ್ಕಂಥ ಒಂದು ಕ್ಲೇಮ್ ಅನ್ನ ಮಾಡ್ತಾ ಇದ್ದಾರೆ. ಈ ಒಂದು ಡಿಸ್ಟರ್ಬೆನ್ಸಸ್ ಬಗ್ಗೆ ಡಿಸ್ಕಸ್ ಮಾಡ್ತಕ್ಕಂಥದ್ದು ಈ ಒಂದು ಶೃಂಗಸಭೆಯ ಪ್ರಮುಖವಾದ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ಎಲ್ಲಿ ಬರುತ್ತೆ ಅಂದ್ರೆ ಈ ಒಂದು ಗ್ಲೋಬ್ ನಲ್ಲಿ ನಮ್ಮ ಭಾರತವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಈ ಗ್ರೀನ್ ಕಲರ್ ಪ್ಯಾಚ್ ಏನಿದೆ ಇವೆಲ್ಲವನ್ನ ನಾವೇನಂತ ಕರಿತೀವಿ ಅಂದ್ರೆ ಆಸಿಯನ್ ಗ್ರೂಪ್ ಆಫ್ ಕಂಟ್ರೀಸ್ ಅಂತ ಕರಿತೇವೆ. ಇದನ್ನ ಈ ಕಡೆ ಇನ್ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನಾವು ಚೈನಾವನ್ನ ನೋಡಬಹುದಾಗಿರುತ್ತೆ. ಈ ಭಾಗವನ್ನ, ಈ ಎಂಟೈರ್ ಭಾಗ ಏನಿದೆ ಇದನ್ನ ನಾವು ಸೌತ್ ಚೈನಾ ಸಿ ಅಂತ ಕರಿತೇವೆ. ಈ ಒಂದು ಸೌತ್ ಚೈನಾ ಸಿ ಅಲ್ಲಿ ಒಂದು 9 ಡ್ಯಾಶ್ ಲೈನ್ ಅಂತ ಇದೆ. ಒಂದು 9 ಡ್ಯಾಶ್ ಲೈನ್ ಅಂತ ಒಂದನ್ನ ಕ್ರಿಯೇಟ್ ಮಾಡಿದ್ದಾರೆ. ಈ ಒಂದು 9 ಡ್ಯಾಶ್ ಲೈನ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಟೋಟಲ್ ಸಂಪನ್ಮೂಲ ತಮ್ಮದೇ ಅಂತಕ್ಕಂಥ ಒಂದು ಕ್ಲೇಮ್ ಅನ್ನ ಚೈನಾ ಮಾಡ್ತಾ ಇದೆ. ಅದ್ರ ಜೊತೆಗೆ ಇಲ್ಲಿ ತೈವಾನ್ ಅಂತ ಒಂದು
ಪ್ರದೇಶವನ್ನ ನೀವು ನೋಡ್ಬೋದಾಗಿರುತ್ತೆ. ಸೊ ಇದನ್ನೂ ಕೂಡ ತಮ್ಮದೇ ಅಂತ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಟೆರಿಟರಿ ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ. ಸೊ ಇವೆಲ್ಲದರ ಬಗ್ಗೆ ಡಿಸ್ಕಸ್ ಮಾಡ್ತಕ್ಕಂಥ ಒಂದು ಶೃಂಗಸಭೆ ಇದಾಗಿರುತ್ತೆ. ಹಾಗಿದ್ರೆ ಈ ಒಂದು ಶೃಂಗಸಭೆಯಲ್ಲಿ ಆ ಒಂದು ಡಿಸ್ಟರ್ಬೆನ್ಸಸ್ ನ ಹೊರತುಪಡಿಸಿ ಬೇರೆ ಏನನ್ನ ಚರ್ಚೆ ಮಾಡ್ತಾ ಇದ್ದಾರೆ ಅಂದ್ರೆ ಡಿಜಿಟಲ್ ಅಂಡ್ ಗ್ರೀನ್ ಎಕಾನಮಿ ಅಂತ ಕರೀತೇವೆ. ಅಂದ್ರೆ ಇತ್ತೀಚೆಗೆ ನಾವೆಲ್ಲ ಡಿಜಿಟಲೈಸೇಷನ್ ಆಗ್ತಾ ಇದ್ದೇವೆ. ಸೊ ಅದಾದ್ಮೇಲೆ ನಾವು ಮಾಡ್ತಕ್ಕಂಥ ಆರ್ಥಿಕ ಚಟುವಟಿಕೆಗಳು ಗ್ರೀನ್ ಆಗಿರ್ಬೇಕಾಗಿರುತ್ತೆ. ಅಂದ್ರೆ ಗ್ರೀನ್ ಅಂದ್ರೆ ಪೊಲ್ಯೂಷನ್ ಲೆಸ್ ಆಗಬೇಕಾಗಿರುತ್ತೆ. ಯಾಕಂದ್ರೆ ಗ್ಲೋಬಲ್ ವಾರ್ಮಿಂಗ್ ಬಹಳ ಜಾಸ್ತಿ ಆಗ್ತಾ ಇದೆ. ಸೊ ಆ ಒಂದು ಗ್ರೀನ್ ಎಕಾನಮಿಯನ್ನ ಹೇಗೆ ಕನ್ವರ್ಟ್ ಮಾಡ್ತಕ್ಕಂಥ ಚರ್ಚೆಗಳನ್ನು ಕೂಡ ನಾವು ಈ ಶೃಂಗಸಭೆಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಶೃಂಗಸಭೆ ಪ್ರಮುಖವಾಗಿ ಆಸ್ ಐ ಟೋಲ್ಡ್ ಯು ಬಿಫೋರ್ 10 ರಾಷ್ಟ್ರಗಳ ನಡುವೆ ನಡೀತಕ್ಕಂಥ ಒಂದು ಶೃಂಗಸಭೆ ಆಗಿರುತ್ತೆ. ಸೊ ಈ ಒಂದು ಶೃಂಗಸಭೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ನಿರ್ಧಾರಗಳನ್ನು ಅಂದ್ರೆ ಚೈನಾಗೆ ಸಂಬಂಧಪಟ್ಟಂತೆ, ಅದಾದ್ಮೇಲೆ ಡಿಜಿಟಲೈಸೇಷನ್ಗೆ ಸಂಬಂಧಪಟ್ಟಂತೆ ಮತ್ತು ಗ್ರೀನ್ ಎಕಾನಮಿಗೆ ಸಂಬಂಧಪಟ್ಟಂತೆ ಅನೇಕ ಚರ್ಚೆಗಳನ್ನ ಕೈಗೊಳ್ಳಲಾಗುತ್ತೆ. ಅದಾದ್ಮೇಲೆ ಈ ಒಂದು ಆಸಿಯಾನ್ ಬಗ್ಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ ಅನ್ನು ನಾವು ಡಿಸ್ಕಸ್ ಮಾಡೋದಾದ್ರೆ, ಫಾರ್ ಎಕ್ಸಾಂಪಲ್ ಯೂಶುವಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಇರ್ತಕ್ಕಂಥ ವಿಷಯದ ಜೊತೆಗೆ ಅದರ ಸ್ವಲ್ಪ ಹಿಸ್ಟಾರಿಕಲ್ ಕ್ವೆಶನ್ಸ್ ಅನ್ನ ಇತ್ತೀಚೆಗೆ ಎಕ್ಸಾಮ್ಸ್ ಅಲ್ಲಿ ಬಹಳ ಕೇಳ್ತಾರೆ. ಸೊ ಅದರಿಂದ ಆಸಿಯಾನ್ ಬಗ್ಗೆ ಒಂದು ಸಮಿಟ್ ನ ಬಗ್ಗೆ ಚರ್ಚೆ ಇರುವ ಕಾರಣದಿಂದ ಸೊ ಇದರ ಸ್ವಲ್ಪ ಬ್ಯಾಕ್ ಡ್ರಾಪ್ ಅನ್ನ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಮೊದಲು ನಾವು ಈ ಒಂದು ಆಸಿಯಾನ್ ಗ್ರೂಪ್ ಯಾವಾಗ ಎಸ್ಟಾಬ್ಲಿಷ್ ಆಯಿತು ಆ ದಿನಾಂಕವನ್ನ ನಾವು ತಿಳ್ಕೊಳ್ಬೇಕಾಗಿರುತ್ತೆ. ಸೊ ಇದು ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ದು 8ನೇ ಆಗಸ್ಟ್ 1947 ಅಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥ ಸ್ಥಳ ಎಲ್ಲಿ ಅಂದ್ರೆ ಥೈಲ್ಯಾಂಡ್ ನ ಬ್ಯಾಂಕಾಕ್ ನಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಈ ಒಂದು ಎಸ್ಟಾಬ್ಲಿಷ್ಮೆಂಟ್ ಅನ್ನ ಥೈಲ್ಯಾಂಡ್ ನ ಬ್ಯಾಂಕಾಕ್ ನಲ್ಲಿ ಮಾಡಿರುವ ಕಾರಣದಿಂದ ಸೊ ಇದನ್ನ ಅವ್ರು ಏನಂತ ಕರೀತಾರೆ ಅಂದ್ರೆ ಬ್ಯಾಂಕಾಕ್ ಡಿಕ್ಲರೇಷನ್ ಅಥವಾ ಬ್ಯಾಂಕಾಕ್ ಘೋಷಣೆ ಅಂತ ಕರೀತೇವೆ. ಸೊ ಈ ಒಂದು ಬ್ಯಾಂಕಾಕ್ ಘೋಷಣೆಯನ್ನ ಮಾಡುವುದರ ಮುಖಾಂತರ ಆಸಿಯನ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ. ಹಾಗಿದ್ರೆ ಸೊ ಈ ಒಂದು ಗುಂಪು ಕ್ರಿಯೇಟ್ ಆದಾಗ ಬಿಗಿನಿಂಗ್ ಇಂದಲೇ 10 ರಾಷ್ಟ್ರಗಳು ಇದ್ವಾ ಅಂತ ಕೇಳಿದ್ರೆ, ಸೊ 10 ರಾಷ್ಟ್ರಗಳು ಬಿಗಿನಿಂಗ್ ಇಂದ ಇರಲಿಲ್ಲ. ಕೆಲವು ರಾಷ್ಟ್ರಗಳನ್ನ ನಾವು ಫೌಂಡಿಂಗ್ ಮೆಂಬರ್ಸ್ ಅಂತ ಕರಿತೇವೆ, ಅಂದ್ರೆ ಸಂಸ್ಥಾಪನಾ ರಾಷ್ಟ್ರಗಳು ಅಂತ ಕರಿತೇವೆ. ಸೊ ಆಸಿಯನ್ನ ಸಂಸ್ಥಾಪನಾ ರಾಷ್ಟ್ರಗಳು ಯಾವ್ದ್ಯಾವ್ದು ಅಂತ ನಿಮ್ಗೆ ಕೇಳಿದಾಗ ಸೊ ಇಂಡೋನೇಷಿಯಾ ಬರುತ್ತೆ, ಮಲೇಷಿಯಾ ಬರುತ್ತೆ, ಫಿಲಿಪೈನ್ಸ್ ಬರುತ್ತೆ, ಸಿಂಗಾಪುರ್ ಬರುತ್ತೆ, ಮತ್ತೆ ಥೈಲ್ಯಾಂಡ್ ಬರುತ್ತೆ. ಸೊ ಇಷ್ಟು ರಾಷ್ಟ್ರಗಳು ಆಸಿಯನ್ ಅನ್ನ ಹುಟ್ಟು ಹಾಕಿರ್ತಕ್ಕಂಥ ಒಂದು ರಾಷ್ಟ್ರಗಳಾಗಿರ್ತವೆ. ತದನಂತರ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಇದಕ್ಕೆ ಸೇರ್ಕೊಂಡು ಪ್ರಸ್ತುತವಾಗಿ 10 ರಾಷ್ಟ್ರಗಳನ್ನ ನಾವು ನೋಡಬಹುದಾಗಿರುತ್ತೆ. ಆಸಿಯನ್ ಗ್ರೂಪ್ ಕ್ರಿಯೇಟ್ ಆದ ನಂತರ ಸೇರಿಕೊಂಡ ರಾಷ್ಟ್ರಗಳು ಯಾವ್ದ್ಯಾವ್ದು ಅಂತ ನಿಮ್ಗೆ ಪ್ರಶ್ನೆ ಕೇಳಿದಾಗ ಸೊ ಒಂದನ್ನ ನಾವು ಬ್ರುನಿ ಅಂತ ಕರಿತೇವೆ. ಸೊ ಬ್ರುನಿ ಸೇರ್ಕೊಂಡಿರ್ತಕ್ಕಂಥದ್ದು 1984 ಸೇರ್ಕೊಳ್ಳುತ್ತೆ. ಅದಾದ್ಮೇಲೆ ವಿಯೆಟ್ನಾಂ ಬಂದು 1995 ಸೇರ್ಕೊಳ್ಳುತ್ತೆ. ಅದಾದ್ಮೇಲೆ ಲಾವೋಸ್ ಮತ್ತೆ ಮಯನ್ಮಾರ್ 1997 ಸೇರ್ಕೊಳ್ಳುತ್ತೆ. ಸೊ ಕೊನೆಯದಾಗಿ ಸೇರಿಕೊಂಡಿರ್ತಕ್ಕಂಥ ರಾಷ್ಟ್ರ ಕಾಂಬೋಡಿಯಾ ಆಗಿರುತ್ತೆ. ಇದು 1999 ಸೇರ್ಕೊಂಡಿರುತ್ತೆ. ಸೊ ಈ ಎಲ್ಲ ರಾಷ್ಟ್ರಗಳು ಸೇರ್ಪಡೆಗೊಂಡಾಗ ಸೊ ಇದರ ಸಂಖ್ಯೆ 10ಕ್ಕೆ ಇನ್ಕ್ರೀಸ್ ಆಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಗುಂಪನ್ನ ಮಾಡಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಆಬ್ಜೆಕ್ಟಿವ್ಸ್ ಉದ್ದೇಶಗಳೇನು ಅಂತ ಕೇಳಿದ್ರೆ ಸೊ ಇಲ್ಲಿ ಪ್ರಮುಖವಾಗಿ 2 ಉದ್ದೇಶಗಳಿರುತ್ತೆ. ಅಂದ್ರೆ ಇನ್ಫ್ಯಾಕ್ಟ್ 3 ಉದ್ದೇಶಗಳಿರುತ್ತೆ. ಒಂದನ್ನ ನಾವು ಎಕನಾಮಿಕ್ ಗ್ರೋತ್ ಅಂತ ಕರಿತೇವೆ, ಅಂದ್ರೆ ರಾಷ್ಟ್ರಗಳ ನಡುವೆ ಆರ್ಥಿಕ ಬೆಳವಣಿಗೆಗೆ ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡತಕ್ಕಂಥ ಒಂದು ಗ್ರೂಪ್ ಆಗಿರುತ್ತೆ. ಅದಾದ್ಮೇಲೆ ಬರೀ ಆರ್ಥಿಕ ಬೆಳವಣಿಗೆ ಆದ್ರೆ ಸಾಕಾಗೋದಿಲ್ಲ, ಸಾಮಾಜಿಕವಾಗಿ ಅಥವಾ ಸೋಷಿಯಲ್ ಇಂಪ್ರೂವ್ಮೆಂಟ್ ಕೂಡ ಆಗಬೇಕಾಗಿರುತ್ತೆ. ಅದರ ಜೊತೆಗೆ ಕಲ್ಚರಲ್ ಡೆವಲಪ್ಮೆಂಟ್, ಅಂದ್ರೆ ನಮ್ಮ ಒಂದು ಸಂಸ್ಕೃತಿಯನ್ನ ನಾವು ಉತ್ತೇಜನ ಮಾಡಬೇಕು. ಈ 3 ಉದ್ದೇಶಗಳನ್ನ ಇಟ್ಟುಕೊಂಡು ಸ್ಥಾಪನೆ ಆಗಿರತಕ್ಕಂಥ ಒಂದು ಅಸೋಸಿಯೇಷನ್ ಇದಾಗಿರುತ್ತೆ. ಅದರ ಜೊತೆಗೆ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತೆ ಒಂದು ಪ್ರಿನ್ಸಿಪಲ್ಸ್ ಇರುತ್ತೆ. ಅಂದ್ರೆ ದಿ ಯುನೈಟೆಡ್ ನೇಷನ್ಸ್ ಚಾರ್ಟರ್ ಅಂತ ಕರಿತೇವೆ. ಚಾರ್ಟರ್ ಅಂದ್ರೆ ಇವಾಗ ನಮ್ಮ ಸಂವಿಧಾನದಲ್ಲಿ ಹೇಗೆ ಆರ್ಟಿಕಲ್ಸ್ ಇರುತ್ತೆ, ಸೊ ಅದೇ ರೀತಿ ಯುನೈಟೆಡ್ ನೇಷನ್ಸ್ ಅಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಕ್ಲಾಸ್ ಇರುತ್ತೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಚಾರ್ಟರ್ ಅಂತ ಕರಿತೇವೆ. ಸೊ ಇದರ ಪ್ರಕಾರ ರಾಷ್ಟ್ರಗಳ ನಡುವೆ ಒಂದು ಹಾರ್ಮೋನಿ ಅಥವಾ ಸಹಬಾಳ್ವೆ ಹೊಂದಾಣಿಕೆ ಇರತಕ್ಕಂಥದ್ದು ಅದರ ಮುಖ್ಯವಾದ ಉದ್ದೇಶವಾಗಿರುತ್ತೆ. ಸೊ ಅದರ ಭಾಗವಾಗಿ ಕೂಡ ಅಥವಾ ಆ ಒಂದು ಆಬ್ಜೆಕ್ಟಿವ್ ಅನ್ನ ಫುಲ್ಫಿಲ್ ಮಾಡಲಿಕ್ಕೂ ಕೂಡ ಆಸಿಯನ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಲಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಆಸಿಯನ್ ಅಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳು ಯಾವ್ದ್ಯಾವ್ದು ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಇದನ್ನ ನಾನು ಮ್ಯಾಪ್ ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೇನೆ. ಸೊ ಮ್ಯಾಪ್ ಅನ್ನ ನಾವು ಯಾಕೆ ಓದ್ಬೇಕಂದ್ರೆ ಮ್ಯಾಪ್ ಅಲ್ಲಿ ಓದುವುದರ ಮುಖಾಂತರ ನಮ್ಮ ಮೆಮರಿ ಜಾಸ್ತಿ ಆಗುತ್ತೆ. ಸೊ ಅದ್ರ ಜೊತೆಗೆ ಆ ರಾಷ್ಟ್ರಗಳು ಎಲ್ಲಿದೆ ಅಂತಕ್ಕಂಥ ಒಂದು ಇಮ್ಯಾಜಿನೇಷನ್ ಕೂಡ ನಾವು ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಇದರಿಂದ ನಮ್ಮ ಪರೀಕ್ಷೆಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಫಸ್ಟ್ ರಾಷ್ಟ್ರವನ್ನ ನಾವು ಮ್ಯಾನ್ಮಾರ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ 2ನೇ ರಾಷ್ಟ್ರವನ್ನ ನಾವು ಲಾವೋಸ್ ಅಂತ ಕರಿತೇವೆ. ಸೊ 3ನೇ ರಾಷ್ಟ್ರ, ಸೊ ಈ ಒಂದು ಭಾಗವನ್ನ ನಾವು ವಿಯೆಟ್ನಾಂ ಅಂತ ಕರಿತೇವೆ. 4ನೇದನ್ನ ಥೈಲ್ಯಾಂಡ್ ಅಂತ ಕರಿತೇವೆ. 5ನೇದನ್ನ ನಾವು ಕಾಂಬೋಡಿಯಾ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಈ ಒಂದು ಪೀಸ್
ಮತ್ತು ಈ ಒಂದು ಪೀಸ್ ಮಲೇಷಿಯಾ ಒಂದು ಸಿಂಗಲ್ ಲ್ಯಾಂಡ್ ಪೀಸ್ ಆಗಿರೋದಿಲ್ಲ, ಸೊ 2 ಪೀಸಸ್ ಇರುತ್ತೆ. ಸೊ ಇದು ನೆಕ್ಸ್ಟ್ ಕಂಟ್ರಿ ಆಗಿರುತ್ತೆ ಮಲೇಷಿಯಾ. ಸೊ ಮಲೇಷಿಯಾಗೆ ಅಟ್ಯಾಚ್ ಆಗಿರ್ತಕ್ಕಂಥ ಇನ್ನೊಂದು ಸಣ್ಣ ರಾಷ್ಟ್ರ ಇರುತ್ತೆ, ಅದನ್ನು ನಾವು ಬ್ರುನಿ ಅಂತ ಕರಿತೇವೆ. ಸೊ ಇನ್ನೊಂದು ರಾಷ್ಟ್ರ ಈಗ ಸಮಿಟ್ ನಡೀತಾ ಇರ್ತಕ್ಕಂಥ ಒಂದು ರಾಷ್ಟ್ರ ಇಂಡೋನೇಷಿಯಾ. ಚಿಕ್ಕ ಚಿಕ್ಕ ಐಲ್ಯಾಂಡ್ಸ್ಗಳಿಂದ ಅಂದರೆ ದ್ವೀಪಗಳಿಂದ ಕೂಡಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈ ಒಂದು ದ್ವೀಪಗಳ ಸಮೂಹವನ್ನು ನಾವು ಇಂಡೋನೇಷಿಯಾ ಅಂತ ಕರಿತೇವೆ. ಸೊ ಇಂಡೋನೇಷಿಯಾದಲ್ಲಿ ಅಧಿಕವಾಗಿ ವಾಲ್ಕ್ಯಾನಿಕ್ ಎರಪ್ಷನ್ಸ್ ಅಂದರೆ ಜ್ವಾಲಾಮುಖಿಗಳು ಆಗ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇಂಡೋನೇಷಿಯಾ ಕ್ಯಾಪಿಟಲ್ ಸಿಟಿ, ಪ್ರಸ್ತುತವಾಗಿರ್ತಕ್ಕಂಥ ಕ್ಯಾಪಿಟಲ್ ಸಿಟಿ ಜಕಾರ್ತದಲ್ಲಿ ಈ ಒಂದು ಸಮಿಟ್ ಅನ್ನ ಮಾಡ್ತಕ್ಕಂಥ ನಿರ್ಧಾರ ಮಾಡಿರ್ತಾರೆ. ಸೊ ಇಂಡೋನೇಷಿಯಾ ಹೊಸ ಕ್ಯಾಪಿಟಲ್ ಸಿಟಿ ಸಮ್ವೇರ್ ಇಯರ್, ಸೊ ಈ ಭಾಗದಲ್ಲಿ ನುಸಾಂತರ ಅಂತ ಕರಿತೇವೆ. ಸೊ ಈ ಭಾಗದಲ್ಲಿ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಡಿಸಿಷನ್ ಅನ್ನ ಆಲ್ರೆಡಿ ತಗೊಂಡಿದ್ದಾರೆ. ಸೊ ಇನ್ನೊಂದು ರಾಷ್ಟ್ರ ಯಾವುದು ಅಂದ್ರೆ ಫಿಲಿಪೈನ್ಸ್ ಆಗಿರುತ್ತೆ. ಸೊ ಇಷ್ಟು ರಾಷ್ಟ್ರಗಳು ಪ್ರಸ್ತುತವಾಗಿ ಆಸಿಯನ್ ಗುಂಪಿನಲ್ಲಿರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ಇದೆಲ್ಲ ಸೌತ್ ಚೈನಾ ಸಿ ಆಗಿರುತ್ತೆ. ಸೊ ಇಲ್ಲಿ ಚೈನಾ ಏನ್ ಮಾಡಿದೆ ಅಂದ್ರೆ 9 ಡ್ಯಾಶ್ ಲೈನ್, ಈವನ್ ಅದನ್ನ ಎಕ್ಸ್ಟೆಂಡ್ ಮಾಡಿ 10 ಡ್ಯಾಶ್ ಲೈನ್ ಅಂತ ಕ್ರಿಯೇಟ್ ಮಾಡಿ, ಸೊ ಅದೆಲ್ಲ ನಮ್ಮದೇ ಅಂತಕ್ಕಂಥ ಒಂದು ಕ್ಲೈಮ್ ಅನ್ನ ಚೈನಾ ಮಾಡ್ತಾ ಇದೆ. ಹಾಗಿದ್ರೆ ಇಷ್ಟು ರಾಷ್ಟ್ರಗಳನ್ನ ನಾನು ನೆನ್ಪಿಟ್ಕೊಳ್ಳೋದು ಹೇಗೆ? ಸೊ ಇದನ್ನ ನೆನ್ಪಿಟ್ಕೊಳ್ಳೋಕೆ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ನೆಮೋನಿಕ್ ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಟಿವಿ, ನಮ್ಮ ಟೆಲಿವಿಷನ್. ಅದಾದಮೇಲೆ ಕ್ಲಿಪ್ ಆಫ್ MBBS ಅಂತ ಕರಿತೇವೆ. ಅಂದರೆ MBBSಗೆ ಸಂಬಂಧಪಟ್ಟಂತೆ ಒಂದು ಚಿಕ್ಕ ಕ್ಲಿಪ್ ಬರ್ತಾ ಇದೆ ಟಿ ವಿಯಲ್ಲಿ ಅಂತಕ್ಕಂಥ ಒಂದು ಸ್ಮಾಲ್ ಕ್ಯೂವನ್ನು ನೆನ್ಪಿಟ್ಕೊಂಡ್ರೆ ಸೊ ಎಲ್ಲ ರಾಷ್ಟ್ರಗಳನ್ನು ನೀವು ಸುಲಭವಾಗಿ ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಸೊ ಇದರಲ್ಲಿ ಇದರಿಂದ 2 ರಾಷ್ಟ್ರಗಳು, ಇದರಿಂದ 4 ರಾಷ್ಟ್ರಗಳು, ಇದರಿಂದ 4 ರಾಷ್ಟ್ರಗಳು ಬರುತ್ತೆ. ಆಫಿಂದ ಯಾವುದೇ ರಾಷ್ಟ್ರಗಳು ಬರೋದಿಲ್ಲ. ಸೊ ಟಿ ಅಂದರೆ ನಿಮಗೆ ಗೊತ್ತು, ಇಲ್ಲಿ ಥೈಲ್ಯಾಂಡ್ ಅಂತ ಬರುತ್ತೆ. ವಿ ಅಂದರೆ ನಾವು ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ವಿಯೆಟ್ನಾಂ. ಸಿ ಇಂದ ನಾವು ಕಾಂಬೋಡಿಯಾನ ನೆನ್ಪಿಟ್ಕೊಳ್ಬೇಕು. ಎಲ್ಲಿಂದ ನಾವು ಲಾವೋಸ್ ಅನ್ನ ನೆನ್ಪಿಟ್ಕೊಳ್ಬೇಕು. ಐ ಇಂದ ನಾವು ಇಂಡೋನೇಷಿಯಾವನ್ನ ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಇಂಡೋನೇಷಿಯಾ ಆದ ಮೇಲೆ ಸೊ ವಿ ನೀಡ್ ಟು ರಿಮೆಂಬರ್ ಪಿ. ಸೊ ಪಿ ಇಂದ ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು ಫಿಲಿಪೈನ್ಸ್. ಅದಾದ್ಮೇಲೆ ಎಮ್ ಇಂದ ನಾವು ಮಲೇಷಿಯಾನ ನೆನ್ಪಿಟ್ಕೊಳ್ಬೇಕು. ಬಿ ಇಂದ ಬರ್ಮಾ. ಸೊ ಮುಂಚೆ ಮ್ಯಾನ್ಮಾರ್ನ ಬರ್ಮಾ ಅಂತ ಕರೀತಾ ಇದ್ರು. ಸೊ ಬಿ ಇಂದ ನೀವು ಮ್ಯಾನ್ಮಾರ್ನ ನೆನ್ಪಿಟ್ಕೊಳ್ಬೇಕು. ಸೊ ಅದಾದ್ಮೇಲೆ ಬಿ ಇನ್ನೊಂದರಿಂದ ಬ್ರುನಿನ ನೆನ್ಪಿಟ್ಕೊಳ್ಬೇಕು. ಎಸ್ ಇಂದ ನೀವು ಸಿಂಗಾಪುರ್ ಅನ್ನ ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಸೊ ಇಷ್ಟು ಒಂದು ಸ್ಮಾರ್ಟ್ ವರ್ಕ್ ಅನ್ನ ಮಾಡುವುದರ ಮುಖಾಂತರ ಕೆಲವೊಂದು GK ಪಾಯಿಂಟ್ಸ್ ಅನ್ನ ನೀವು ಸುಲಭವಾಗಿ ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ನೆಕ್ಸ್ಟ್ ಆರ್ಟಿಕಲ್. ಸೊ ನೆಕ್ಸ್ಟ್ ಆರ್ಟಿಕಲ್ಗೆ ಹೋಗೋದಕ್ಕಿಂತ ಮುಂಚೆ ಸೊ ಇವತ್ತಿನ ಪ್ರಶ್ನೆ ಏನು ಅಂದ್ರೆ, ವಿಚ್ ಈಸ್ ದಿ ನ್ಯೂ ಕಂಟ್ರಿ ಟು ಬಿ ಆಡೆಡ್ ಟು ಆಸಿಯನ್? ಸೊ ಆಸಿಯನ್ ಗುಂಪಿನಲ್ಲಿ ಪ್ರಸ್ತುತವಾಗಿ 10 ರಾಷ್ಟ್ರಗಳಿದೆ ಅಂತ ನಮಗೆ ಗೊತ್ತಾಯಿತು. ಹಾಗಿದ್ರೆ ಈಗ ಇದಕ್ಕೆ ಇನ್ನೊಂದು ರಾಷ್ಟ್ರ ಹೊಸದಾಗಿ ಸೇರ್ಕೊಳ್ತಾ ಇದೆ. ಆ ರಾಷ್ಟ್ರ ಯಾವುದು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಸೊ ಇವತ್ತಿನ 2ನೇ ಪ್ರಶ್ನೆ ಒಂದು ಕಟ್ಟಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಸೊ ಈ ಒಂದು ಕಟ್ಟಡ ನಮ್ಮ ಭಾರತೀಯ ಸೇನೆ ಅಥವಾ ಮಿಲಿಟರಿಗಾಗಿ ಡೆವಲಪ್ ಆಗ್ತಾ ಇರ್ತಕ್ಕಂಥ ಕಟ್ಟಡ ಆಗಿರುತ್ತೆ. ಸೊ ಆ ಕಟ್ಟಡವನ್ನ ನಾವೇನಂತ ಕರಿತೀವಿ ಅಂದ್ರೆ ತಾಲ್ ಸೇನಾ ಭವನ್ ಅಂತ ಕರಿತೇವೆ. ಸೊ ಇದನ್ನ ಇನ್ ಶಾರ್ಟ್ ನಾವು ಏನಂತ ಹೇಳ್ತೀವಿ ಅಂದ್ರೆ TSB ಅಥವಾ ತಾಲ್ ಸೇನಾ ಭವನ್ ಅಂತ ಕರಿತೇವೆ. ಸೊ ಈ ಒಂದು ಭವನವನ್ನ ಯಾವ ಗ್ರೀನ್ ರೇಟಿಂಗ್ ವ್ಯವಸ್ಥೆಯ ಅಡಿಯಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಅಂದ್ರೆ ವಿಚ್ ಇಸ್ ಅಂಡರ್ ಕನ್ಸ್ಟ್ರಕ್ಷನ್ ಇನ್ ವಿಚ್ ಗ್ರೀನ್ ರೇಟಿಂಗ್ ಸಿಸ್ಟಮ್ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಇಲ್ಲಿರ್ತಕ್ಕಂಥ ಗೃಹ 4 ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ಕಾನ್ಸೆಪ್ಟ್ ನ ಆಧಾರದ ಮೇಲೆ ಈ ಕಟ್ಟಡವನ್ನ ಕಟ್ತಾ ಇದ್ದಾರೆ. ಸೊ ಗೃಹದ ಫುಲ್ ಫಾರ್ಮ್ ಏನು ಅಂದ್ರೆ ಸಂಯೋಜಿತ ಆವಾಸ ಸ್ಥಾನದ ಮೌಲ್ಯಮಾಪನಕ್ಕಾಗಿ ಹಸಿರು ರೇಟಿಂಗ್ ಅಂತ ಕರಿತೇವೆ. ಅಂದ್ರೆ ಗ್ರೀನ್ ರೇಟಿಂಗ್ ಫಾರ್ ದಿ ಇಂಟಗ್ರೇಟೆಡ್ ಹ್ಯಾಬಿಟಾಟ್ ಅಸೆಸ್ಮೆಂಟ್ ಅಂತಕ್ಕಂಥದ್ದು ಇದರ ಫುಲ್ ಫಾರ್ಮ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಈ ಭವನ್ ಎಲ್ಲಿದೆ ಅದನ್ನ ಪ್ರಶ್ನೆ ಕೇಳಬಹುದಾಗಿರುತ್ತೆ. ಅಂದ್ರೆ ತಾಲ್ ಸೇನಾ ಭವನ್ ಯಾವ ಪ್ರದೇಶ, ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಕೇಳಬಹುದಾಗಿರುತ್ತೆ. ಅದಾದ್ಮೇಲೆ ಈ ಒಂದು ಗೃಹ 4 ಅಂತ ನಾವೇನು ಕರಿತೇವೆ. ಸೊ ಅದರಲ್ಲಿ ಬರ್ತಕ್ಕಂಥ ಒಂದು ಆಬ್ಜೆಕ್ಟಿವ್ಸ್ ಯಾವ್ದ್ಯಾವ್ದು ಅಂತಕ್ಕಂಥ ನಮ್ಮ ಪ್ರಶ್ನೆ ಪರೀಕ್ಷೆಯಲ್ಲಿ ಬರ್ಬೋದಾಗಿರುತ್ತೆ. ಸೊ ಈ ಒಂದು ಕಟ್ಟಡವನ್ನ ಆಸ್ ಐ ಟೋಲ್ಡ್ ಯು ಬಿಫೋರ್ ಇಂಡಿಯನ್ ಆರ್ಮಿ, ನಮ್ಮ ಭಾರತೀಯ ಸೇನೆಗೆ ಡೆವಲಪ್ ಆಗ್ತಾ ಇರ್ತಕ್ಕಂಥ ಒಂದು ಕಟ್ಟಡವಾಗಿರುತ್ತೆ. ಸೊ ಇದನ್ನು ನಾವು ತಾಲ್ ಸೇನಾ ಭವನ್ ಅಂತ ಕರಿತೇವೆ. ಸೊ ಈ ಒಂದು ತಾಲ್ ಸೇನಾ ಭವನ್ ಅನ್ನ ಯಾವ ಕಾನ್ಸೆಪ್ಟ್ ನ ಆಧಾರದ ಮೇಲೆ ಕಟ್ತಾ ಇದ್ದಾರೆ ಅಂತ ನಾನು ಆಲ್ರೆಡಿ ಪ್ರಶ್ನೆಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಇದನ್ನ ನಾವು ಗೃಹ 4 ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ನ ಮೇಲೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಹೆಸರಲ್ಲೇ ಗೊತ್ತಾಗುತ್ತೆ ಗ್ರೀನ್ ಅಂತ ಇದೆ. ಗ್ರೀನ್ ಅಂದ್ರೆ ನಮ್ಮ ಪರಿಸರಕ್ಕೆ ಯಾವುದೇ ರೀತಿಯ ಹಾನಿಯನ್ನು ಮಾಡದೇ ಇರತಕ್ಕಂಥ ಒಂದು ಪ್ರಯತ್ನಗಳನ್ನ ನಾವು ಯಾವಾಗಲೂ ಕೂಡ ಗ್ರೀನ್ ಅಂತ ಕರಿತೇವೆ. ಸೊ ಈ ಒಂದು ಕಟ್ಟಡವನ್ನ ಯಾವ ಕಾನ್ಸೆಪ್ಟ್ನ ಆಧಾರದ ಮೇಲೆ ಅಥವಾ ಈ ಒಂದು ಗ್ರೀನ್ ಕಾನ್ಸೆಪ್ಟ್ನಲ್ಲಿ ಪ್ರಮುಖವಾಗಿ ಅವರು ತೆಗೆದುಕೊಂಡಿರ್ತಕ್ಕಂಥ ಆಬ್ಜೆಕ್ಟಿವ್ಸ್ ಯಾವ್ದು ಅಂದರೆ ಈ ಬಿಲ್ಡಿಂಗ್ನ ಲೈಫ್
ಕನಿಷ್ಠ ಪಕ್ಷ 100 ವರ್ಷಗಳ ಕಾಲ ಒಂದು ಲೈಫ್ ಇರ್ತಕ್ಕಂಥ ಒಂದು ಕ್ವಾಲಿಟಿಯಲ್ಲಿ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಅಡ್ವಾಂಟೇಜ್ ಏನು ಅಂದ್ರೆ ಅರ್ತ್ ಕ್ವೇಕ್ ರೆಸಿಸ್ಟೆಂಟ್ ಅಂತ ಕರಿತೇವೆ. ಅಂದ್ರೆ ಭೂಕಂಪನಗಳನ್ನ ಕೂಡ ನಿರೋಧಕವಾಗಿ ಕಟ್ತಾ ಇರ್ತಕ್ಕಂಥ ಒಂದು ಬಿಲ್ಡಿಂಗ್ ಆಗಿರುತ್ತೆ. ಸೊ ಈ ಬಿಲ್ಡಿಂಗ್ ಅನ್ನ ಎಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂದ್ರೆ ಇದು ನಮ್ಮ ಭಾರತ ದೇಶದ ದೆಹಲಿಯಲ್ಲಿ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಒಂದು ಕಟ್ಟಡವಾಗಿರುತ್ತೆ. ಸೊ ಪ್ರಸ್ತುತವಾಗಿ ದೆಹಲಿಯಲ್ಲಿ ನಮ್ಮ ಮಿಲಿಟರಿ ಅಥವಾ ಆರ್ಮಿ ಏನಿರುತ್ತೆ ಇದು 8 ಪಾಕೆಟ್ಸ್ ಗಳಲ್ಲಿ ಅದು ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಅಂದ್ರೆ ಬೇರೆ ಬೇರೆ ಕಡೆ 8 ಕಡೆ ನಮ್ಮ ಮಿಲಿಟರಿಯನ್ನ ನಾವು ನೋಡಬಹುದಾಗಿರುತ್ತೆ. ಈ ಎಲ್ಲಾ ಮಿಲಿಟರಿಯನ್ನ ಒಂದೇ ಕಡೆಗೆ ಯೂನಿಫೈ ಮಾಡ್ತಕ್ಕಂಥ ಒಂದು ಕಟ್ಟಡವನ್ನ ಈಗ ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಒಂದು ಗೃಹ 4 ನಲ್ಲಿ ಬರ್ತಕ್ಕಂಥ ಸ್ಪೆಸಿಫಿಕೇಶನ್ಸ್ ಏನು ಅಂತ ನಾವು ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ನಾವು ಒಂದು ಮನೆಯನ್ನ ಕಟ್ಟುವಾಗ ಫೌಂಡೇಶನ್ ಮಾಡ್ತೇವೆ, ಅಂದ್ರೆ ಪಾಯ ಹಾಕ್ತೇವೆ. ಸೊ ಪಾಯ ಹಾಕಿದಾಗ ಆ ಮಣ್ಣನ್ನ ನಾವು ಏನಾಗಿರ್ತೇವೆ ಸೊ ಅದನ್ನ ಯೂಶುವಲಿ ಬೇರೆ ಕಡೆಗೆ ಸಾಗಿಸ್ತಕ್ಕಂಥ ಒಂದು ಕೆಲಸಗಳನ್ನ ನಾವು ನೋಡಬಹುದಾಗಿರುತ್ತೆ. ಬಟ್ ಇಲ್ಲೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಫೌಂಡೇಶನ್ ಅಲ್ಲಿ ಬರ್ತಕ್ಕಂಥ ಮಣ್ಣೇನಿರುತ್ತೆ ಸೊ ಅದನ್ನ ಅಲ್ಲೇ ಗಾರ್ಡನ್ ಅಥವಾ ಅಲ್ಲಿ ಉದ್ಯಾನವನ ಅಂತ ನಾವೇನ್ ಕರಿತೇವೆ ಸೊ ಅದನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಬದಲಾವಣೆಯನ್ನ ಇಲ್ಲಿ ಮಾಡ್ಕೊಂಡಿರ್ತಾರೆ. ಸೊ ಇದು ಗ್ರೀನ್ 4 ಅಲ್ಲಿ ಬರ್ತಕ್ಕಂಥ ಒಂದು ಕಾಂಪೋಸಿಷನ್ ಆಗಿರುತ್ತೆ. ಅದಾದ್ಮೇಲೆ ರಿನ್ಯೂಬಲ್ ಎನರ್ಜಿ ಕಾಂಪೊನೆಂಟ್ಸ್ ಅಂತ ಕರಿತೇವೆ. ಅಂದ್ರೆ ಸೋಲಾರ್ ಎನರ್ಜಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಒಂದು ನವೀಕರಿಸಬಹುದಾಗಿರ್ತಕ್ಕಂಥ ಒಂದು ಇಂಧನದ ಅಥವಾ ಶಕ್ತಿಯ ಮೂಲಗಳು ಅಂತ ನಾವೇನು ಕರಿತೇವೆ. ಸೊ ಆ ರೀತಿಯ ಎಲ್ಲ ಫೆಸಿಲಿಟೀಸ್ಗಳನ್ನ ಈ ಒಂದು ಕಟ್ಟಡಗಳಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಇನ್ಕ್ಲೂಷನ್ ಬಗ್ಗೆ ನಾನು ಹೇಳೋದಾದ್ರೆ ಅಲ್ಲಿರ್ತಕ್ಕಂಥ ವಾಟರ್, ಫಾರ್ ಎಕ್ಸಾಂಪಲ್ ಆ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿದ ನಂತರ ಆ ಗೃಹ ಬಳಕೆಯ ನೀರೇನಿರುತ್ತೆ ಆ ಒಂದು ಗೃಹ ಬಳಕೆಯ ನೀರನ್ನ ರೀಸೈಕಲ್ ಮಾಡ್ತಕ್ಕಂಥ, ಅಂದ್ರೆ ಅದನ್ನ ನಾವು ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಕರಿತೇವೆ. ಅಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ಕೊಳಚೆ ನೀರೇನಿರುತ್ತೆ ಆ ಒಂದು ಕೊಳಚೆ ನೀರನ್ನ ಸಂಸ್ಕರಣ ಮಾಡ್ತಕ್ಕಂಥ ಘಟಕವನ್ನು ಕೂಡ ಅಲ್ಲೇ ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ಒಂದು ರೀಸೈಕಲ್ ಆಗಿರ್ತಕ್ಕಂಥ ನೀರೇನಿರುತ್ತೆ ಸೊ ಅದನ್ನ ಪ್ರಮುಖವಾಗಿ ಆರ್ಬೋರಿಕಲ್ಚರ್ ಅಂತ ಕರಿತೇವೆ. ಆರ್ಬೋರಿಕಲ್ಚರ್ ಅಂದ್ರೆ ನಮ್ಮ ಸಸ್ಯಗಳನ್ನ ಬೆಳೀತಕ್ಕಂಥ ಒಂದು ವಿಧಾನ ಏನಿರುತ್ತೆ ಸೊ ಅದರ ಬಗ್ಗೆ ಅನ್ವೇಷಣೆ ಮಾಡಲಿಕ್ಕೆ ಈ ಒಂದು ನೀರನ್ನ ಬಳಕೆ ಮಾಡಲಾಗುತ್ತೆ. ಸೊ ಇದು ಕೂಡ ಗೃಹ 4 ನಲ್ಲಿರ್ತಕ್ಕಂಥ ಒಂದು ಕಾಂಪೊನೆಂಟ್ ಆಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡಿಕೊಂಡಿದ ನಂತರ ಸೊ ಮುಂದಿನ ಪ್ರಶ್ನೆಗೆ ಬರೋಣ. ಸೊ ಇವತ್ತಿನ 3ನೇ ಪ್ರಶ್ನೆ, 2024ರ ಮಹಿಳಾ T20 ವಿಶ್ವಕಪ್ಗಾಗಿ ಪ್ರಾದೇಶಿಕ ಅರ್ಹತಾ ಪಂದ್ಯಾವಳಿಯಲ್ಲಿ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಆಡುವ ಮೊದಲ ತೃತೀಯ ಲಿಂಗಿ ಕ್ರಿಕೆಟರ್ ಯಾರು? ಫಾರ್ ದ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ಒಬ್ಬ ತೃತೀಯ ಲಿಂಗಿಗೆ ಈಗ ಅವಕಾಶವನ್ನ ಕೊಡ್ತಾ ಇದ್ದಾರೆ. ಸೊ ಇದನ್ನ ನೋಡಿದ್ರೆ ನಮ್ಗೆ ಏನ್ ಅರ್ಥ ಆಗ್ತಾ ಇದೆ ಅಂದ್ರೆ ಥರ್ಡ್ ಜೆಂಡರ್ ಅಂತ ನಾವೇನ್ ಕರಿತೇವೆ ಸೊ ಅವರು ಕ್ರಮೇಣವಾಗಿ ಸಮಾಜದಲ್ಲಿ ಅಕ್ಸೆಪ್ಟೆನ್ಸ್ ಬರ್ತಾ ಇರತಕ್ಕಂಥ ಒಂದು ಬದಲಾವಣೆಯನ್ನ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬಹುದಾಗಿರುತ್ತೆ. ಸೊ ಹೂ ಇಸ್ ಸೆಟ್ ಟು ಬಿಕಮ್ ದಿ ಫಸ್ಟ್ ಟ್ರಾನ್ಸ್ಜೆಂಡರ್ ಕ್ರಿಕೆಟರ್ ಟು ಪ್ಲೇ ಆನ್ ಇಂಟರ್ನ್ಯಾಷನಲ್ ಮ್ಯಾಚ್ ಇನ್ ದಿ ರೀಜನಲ್ ಕ್ವಾಲಿಫೈಯಿಂಗ್ ಟೂರ್ನಮೆಂಟ್ ಫಾರ್ ದಿ 2020 ವಿಮೆನ್ಸ್ T20 ವರ್ಲ್ಡ್ ಕಪ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡ್ಯಾನಿಲಿ ಮ್ಯಾಕ್ಗಾಯ್ ಅಂತ ನಾವೇನು ಕರಿತೇವೆ. ಸೊ ಇವರು ಟ್ರಾನ್ಸ್ಜೆಂಡರ್ ಆಗಿರ್ತಾರೆ. ಸೊ ಇವರಿಗೆ ಇವಾಗ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಆಡಲಿಕ್ಕೆ ಒಂದು ಅವಕಾಶ ಸಿಕ್ಕಿರುತ್ತೆ. ಬಟ್ ಇಲ್ಲಿ ಕೆಲವೊಂದು ಸೈನ್ಸ್ ರಿಲೇಟೆಡ್ ಟರ್ಮ್ಸ್ ಅನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಟ್ರಾನ್ಸ್ಜೆಂಡರ್ ಅನ್ನ ಯಾವ ಆಧಾರದ ಮೇಲೆ ಅವರು ಕನ್ಸಿಡರ್ ಮಾಡ್ತಾರೆ, ಯಾವ ಆಧಾರದ ಮೇಲೆ ಅವರನ್ನ ತೃತೀಯ ಲಿಂಗಿ ಅಂತ ಹೇಳ್ತಾರೆ. ಸೊ ಇಷ್ಟು ಮಾಹಿತಿಯನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಅವರ ಚಿತ್ರವನ್ನ ನೀವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇವರಿಗೆ ಫಸ್ಟ್ ಟ್ರಾನ್ಸ್ಜೆಂಡರ್ ಟು ಪ್ಲೇ ಇಂಟರ್ನ್ಯಾಷನಲ್ ಕ್ರಿಕೆಟ್, ಸೊ ಅಂತಾರಾಷ್ಟ್ರೀಯ ಕ್ರಿಕೆಟ್ ಅನ್ನ ಆಡಲಿರ್ತಕ್ಕಂಥ ಮೊಟ್ಟ ಮೊದಲ ತೃತೀಯ ಲಿಂಗಿ ಇವರಾಗಿರ್ತಾರೆ. ಸೊ ಹಾಗಿದ್ರೆ ಇವ್ರ ಹೆಸರು ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಇವ್ರನ್ನ ನಾವು ಕೆನಡಾದ ಡೇನಿಯಲ್ ಮೆಕ್ಗಾಹೆ ಅಂತ ಕರಿತೇವೆ. ಆಕ್ಚುಲಿ ಇವರ ಬರ್ತ್ ಆಗಿರ್ತಕ್ಕಂಥದ್ದು ಆಸ್ಟ್ರೇಲಿಯಾದಲ್ಲಿ, ಬಟ್ ಗ್ರ್ಯಾಜುಯಲಿ ಅವರು ಕೆನಡಾದಲ್ಲಿ ಇರ್ತಕ್ಕಂಥ ಕಾರಣದಿಂದ ಸೊ ಅಲ್ಲೇ ಅವ್ರಿಗೆ ಅವಕಾಶ ಸಿಕ್ಕಿರುತ್ತೆ. ಸೊ ಇವರೀಗ ಫಸ್ಟ್ ಟ್ರಾನ್ಸ್ಜೆಂಡರ್ ಕ್ರಿಕೆಟರ್ ಟು ಪ್ಲೇ ಇನ್ ಆನ್ ಇಂಟರ್ನ್ಯಾಷನಲ್ ಮ್ಯಾಚ್, ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪಂದ್ಯಾವಳಿಯಲ್ಲಿ ಪ್ರವೇಶವನ್ನ ಮಾಡ್ತಕ್ಕಂಥ ಮೊಟ್ಟ ಮೊದಲ ತೃತೀಯ ಲಿಂಗಿ ಇವರಾಗಿರ್ತಾರೆ. ಸೊ ಅದಾದ್ಮೇಲೆ ಈ ಒಂದು ತೃತೀಯ ಲಿಂಗಿ ಏನಿರ್ತಾರೆ ಸೊ ಆಫ್ಟರ್ ಶಿ ಫುಲ್ಫಿಲ್ಡ್ ದಿ ICC's ಎಲಿಜಿಬಿಲಿಟಿ, ಅಂದ್ರೆ ICC ಏನಿರುತ್ತೆ ಅಂದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕ್ಲಬ್ ಏನಿರುತ್ತೆ ಅಥವಾ ಕ್ರಿಕೆಟ್ ಬೋರ್ಡ್ ಏನಿರುತ್ತೆ ಸೊ ಇವ್ರದ್ದು ತಮ್ಮದೇ ಆಗಿರ್ತಕ್ಕಂಥ ಒಂದು ನಿಯಮಗಳೇನಿರುತ್ತೆ. ಅಂದ್ರೆ ಟ್ರಾನ್ಸ್ಜೆಂಡರ್ ಅನ್ನ ನಾವು ಅವಕಾಶ ಕೊಡಬೇಕಾದ್ರೆ ಯಾವ ರೀತಿಯ ಒಂದು ಪದ್ಧತಿಗಳಿರುತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದು ರೂಲ್ಸ್ ಇರುತ್ತೆ. ಆ ರೂಲ್ಸ್ ಅನ್ನ ಫಿಲ್ ಮಾಡಿದ ನಂತರ ಅಥವಾ ಕಂಪ್ಲೈ ಮಾಡಿದ ನಂತರ ಸೊ ಇವರಿಗೆ ಈ ಒಂದು ಪಂದ್ಯಾವಳಿಯಲ್ಲಿ ಆಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿರ್ತಾರೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಶಿ ಈಸ್ ನೌ ಇನ್ ಕೆನಡಾ ಬಟ್ ಶಿ ಈಸ್ ನೇಟಿವ್ ಆಫ್ ಆಸ್ಟ್ರೇಲಿಯಾ. ಸೊ ಆಸ್ಟ್ರೇಲಿಯಾದಿಂದ ಕೆನಡಾಗೆ ಮೈಗ್ರೇಟ್ ಆಗಿರ್ತಕ್ಕಂಥ ಒಬ್ಬ ಟ್ರಾನ್ಸ್ಜೆಂಡರ್ ಆಗಿರ್ತಾರೆ. ಹಾಗಿದ್ರೆ ICC ಪ್ರಕಾರ, ಅಂದ್ರೆ ICC ಯಲ್ಲಿರ್ತಕ್ಕಂಥ ಕೆಲವೊಂದು ರೆಗ್ಯುಲೇಷನ್ಸ್ ಅಥವಾ ನಿಯಮಗಳ ಪ್ರಕಾರ ಸೊ ICC ಯಲ್ಲಿ ಕೆಲವೊಂದು ನಿಯಮಗಳಿರುತ್ತೆ. ಆ ಒಂದು ನಿಯಮಗಳು 2018
ಪುರುಷರಲ್ಲಿ ಮಾಡಿರ್ತಕ್ಕಂಥ ನಿಯಮಗಳಾಗಿರ್ತವೆ. ಸೊ ಈ ಒಂದು ನಿಯಮಗಳನ್ನು 2021ರಲ್ಲಿ ತಿದ್ದುಪಡಿ ಮಾಡ್ತಾರೆ. ಅಂದರೆ ನಮ್ಮ ಸಂವಿಧಾನದಲ್ಲಿ ಹೇಗೆ ಕಾಯ್ದೆಯನ್ನು ಅಮೆಂಡ್ಮೆಂಟ್ ಮಾಡ್ತೇವೆ, ಸೊ ಅದೇ ರೀತಿ ICCಯಲ್ಲಿರ್ತಕ್ಕಂಥ ಕೆಲವೊಂದು ಕಾನೂನುಗಳನ್ನು ಕೂಡ 2021ರಲ್ಲಿ ತಿದ್ದುಪಡಿ ಮಾಡಿರ್ತಾರೆ. ಸೊ ಈ ಒಂದು ತಿದ್ದುಪಡಿಗಳು ತೃತೀಯ ಲಿಂಗಿಗಳು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೊಂಡಿರ್ತಾರೆ. ಸೊ ಅದರಲ್ಲಿ ಬರ್ತಕ್ಕಂಥ ಫಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಆ ಒಂದು ತೃತೀಯ ಲಿಂಗಿಯಲ್ಲಿರ್ತಕ್ಕಂಥ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಅನ್ನು ಚೆಕ್ ಮಾಡ್ತಾರೆ. ವಾಟ್ ಯು ಮೀನ್ ಬೈ ಟೆಸ್ಟೋಸ್ಟಿರಾನ್? ಟೆಸ್ಟೋಸ್ಟಿರಾನ್ನ ನಾವೇನಂತ ಕರಿತೀವಿ ಅಂದರೆ ಮೆನ್ ಹಾರ್ಮೋನ್ ಅಥವಾ ಪುರುಷರ ಹಾರ್ಮೋನ್ಸ್ ಅಂತ ಕರಿತೇವೆ. ಸೊ ಪುರುಷರು ಬೆಳೀತಾ ಬೆಳೀತಾ ಅವರಲ್ಲಿ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಡೆವಲಪ್ ಆಗುತ್ತೆ. ಅದನ್ನು ನಾವು ದ್ವಿತೀಯ ಲೈಂಗಿಕ ಲಕ್ಷಣಗಳು ಅಂತ ಕರಿತೇವೆ. ದ್ವಿತೀಯ ಲೈಂಗಿಕ ಲಕ್ಷಣಗಳು ಅಂದರೆ ಆ ಒಂದು ವ್ಯಕ್ತಿಯ ಮುಸ್ಟ್ಯಾಚ್, ಬಿಯರ್ಡ್, ಮೈ ಮೇಲೆ ರೋಮಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವೆಲ್ಲ ಬದಲಾವಣೆಗಳು ಅಂತ ಕರಿತೇವೆ. ಅವರ ವಾಯ್ಸ್ನಲ್ಲಿ ಸ್ವಲ್ಪ ರಫ್ನೆಸ್ ಬರುತ್ತೆ, ಅಂದರೆ ಗಡುಸುತನ ಬರುತ್ತೆ. ಸೊ ಅದನ್ನು ನಾವು ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂತ ಕರಿತೇವೆ. ಅವರ ದೇಹದ ಮಸಲ್ಸ್ ಅಥವಾ ಸ್ನಾಯುಗಳು ಸ್ವಲ್ಪ ದೃಢ ಆಗಲಿಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ಇದೆಲ್ಲದನ್ನ ನಾವು ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೇವೆ. ಸೊ ಈ ಒಂದು ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಬರಲಿಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ಹಾರ್ಮೋನ್ ಅನ್ನು ನಾವು ಟೆಸ್ಟೋಸ್ಟಿರಾನ್ ಅಂತ ಕರಿತೇವೆ. ಸೊ ಈ ಒಂದು ಟೆಸ್ಟೋಸ್ಟಿರಾನ್ ಮೆನ್, ಪುರುಷರಲ್ಲಿ ಬರ್ತಕ್ಕಂಥ ಒಂದು ಹಾರ್ಮೋನ್ ಆಗಿರುತ್ತೆ. ಇದೇ ರೀತಿಯ ಹಾರ್ಮೋನ್ ಫೀಮೇಲ್ಸ್ ಅಲ್ಲೂ ಕೂಡ ಇರುತ್ತೆ. ಅದನ್ನು ನಾವು ಪ್ರೊಜೆಸ್ಟಿರಾನ್, ಇನ್ನೊಂದನ್ನ ಈಸ್ಟ್ರೋಜನ್ ಅಂತ ಕರಿತೇವೆ. ಸೊ ಮಹಿಳೆಯರಲ್ಲಿ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಬರಲಿಕ್ಕೆ ಪ್ರೊಜೆಸ್ಟಿರಾನ್ ಮತ್ತೆ ಈಸ್ಟ್ರೋಜನ್ ಎರಡು ಹಾರ್ಮೋನ್ಗಳು ಕಾರಣವಾಗಿರುತ್ತೆ. ಸೊ ಈ ಒಂದು ವ್ಯಕ್ತಿಗೆ ಅವರು ಟ್ರಾನ್ಸ್ಜೆಂಡರ್ ಆಗಿ ಅವರನ್ನ ಟ್ರೀಟ್ ಮಾಡಿ ಅವಕಾಶ ಕೊಡಬೇಕಾಗಿದ್ರೆ ಟೆಸ್ಟೋಸ್ಟಿರಾನ್ ಜಾಸ್ತಿ ಇರಬಾರ್ದು. ಟೆಸ್ಟೋಸ್ಟಿರಾನ್ ಇದ್ರೆ ಅವರಿಗೆ ಮೆನ್ ಕ್ವಾಲಿಟೀಸ್ ಇರುತ್ತೆ ಅಂತಕ್ಕಂಥದ್ದು ಅದರ ಅರ್ಥವಾಗಿರುತ್ತೆ. ಸೊ ಈ ಒಂದು ಟೆಸ್ಟೋಸ್ಟಿರಾನ್ ಅನ್ನ ಅವರು ಚೆಕ್ ಮಾಡ್ತಾರೆ. ಟೆಸ್ಟೋಸ್ಟಿರಾನ್ ಅನ್ನ ಚೆಕ್ ಮಾಡಿದಾಗ ದಟ್ ಶುಡ್ ನಾಟ್ ಬಿ ಮೋರ್ ದೆನ್, ಅಂದ್ರೆ ಅದು ಎಷ್ಟಕ್ಕಿಂತ ಕಡಿಮೆ ಇರಬೇಕಂದ್ರೆ 5 ಮೋಲ್ ಪರ್ ಲೀಟರ್ ಅಂತ ಕರಿತೇವೆ. ಅಂದರೆ ಇದನ್ನ ನ್ಯಾನೋ ಮೋಲ್ಸ್ ಪರ್ ಲೀಟರ್ ಅಂತ ಕರಿತೇವೆ. ಫಾರ್ ದ ಪೀರಿಯಡ್ ಆಫ್ ಅಟ್ಲೀಸ್ಟ್ 12 ಮಂತ್ಸ್, ಅಂದರೆ 1 ವರ್ಷದ ಅವಧಿಯಲ್ಲಿ ಅವರ ಸೀರಮ್ ಅನ್ನು ಚೆಕ್ ಮಾಡ್ತಾರೆ. ಸೊ ಸೀರಮ್ ಅನ್ನು ಚೆಕ್ ಮಾಡಿದಾಗ ಅವರ ದೇಹದಲ್ಲಿರ್ತಕ್ಕಂಥ ಟೆಸ್ಟೋಸ್ಟಿರಾನ್ 5 mol ಪರ್ ಲೀಟರ್ಗಿಂತ ಕಡಿಮೆ ಇದ್ರೆ ಮಾತ್ರ ಅವರನ್ನು ಟ್ರಾನ್ಸ್ಜೆಂಡರ್ ಅಂತ ಟ್ರೀಟ್ ಮಾಡ್ತಾರೆ. ಸೊ ಬರೀ ಇಷ್ಟು ಮಾಡಿದ್ರೆ ಸಾಕಾಗೋದಿಲ್ಲ. ಅದಾದಮೇಲೆ ಪ್ರತಿ ಪಂದ್ಯಾವಳಿಗೂ ಅವರಲ್ಲಿರ್ತಕ್ಕಂಥ ಟೆಸ್ಟೋಸ್ಟಿರಾನ್ನ ಚೆಕ್ ಮಾಡಲಾಗುತ್ತೆ. ಬಿಕಾಸ್ ಹಾರ್ಮೋನ್ಸ್ ಅಂತಕ್ಕಂಥದ್ದು ಕಾನ್ಸ್ಟೆಂಟ್ ಆಗಿರಲ್ಲ, ಅದು ನಮ್ಮ ದೇಹದಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಸೊ ಅವರು ಪದೇ ಪದೇ ಚೆಕ್ ಮಾಡಿದಾಗ, ಅಂದರೆ ಮ್ಯಾಚಸ್ ನಡೆಯುವಾಗ ಚೆಕ್ ಮಾಡಿದಾಗೂ ಕೂಡ ಆ ಒಂದು ಲೆವೆಲ್ ಏನಿರುತ್ತೆ, ಸೊ ಆ ಲೆವೆಲ್ ಆ ಒಂದು ಮಟ್ಟ, ಅಂದರೆ ಆ ಸ್ಟ್ಯಾಂಡರ್ಡ್ ಲೆವೆಲ್ ಏನಿರುತ್ತೆ, ಸೊ ಅದಕ್ಕಿಂತ ಕಡಿಮೆ ಇದ್ದರೆ ಮಾತ್ರ ಅವರಿಗೆ ಅವಕಾಶವನ್ನು ನೀಡಲಾಗುತ್ತೆ. ಇಲ್ದಿದ್ರೆ ಮಹಿಳೆಯರ ಕ್ರಿಕೆಟ್ ತಂಡದಲ್ಲಿ ಅವರಿಗೆ ಅವಕಾಶವನ್ನು ನೀಡಲಾಗೋದಿಲ್ಲ. ಸೊ ಇವೆರಡು ಕ್ಲಾಸಸ್ ಅನ್ನು ನಾವು ICCಯಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಚೆಕ್ ಮಾಡಲಿಕ್ಕೆ ಮುಂಚೆ ಒಬ್ಬ ಮೆಡಿಕಲ್ ಆಫೀಸರ್ ಅವರನ್ನು ಸರ್ಟಿಫೈ ಮಾಡಬೇಕಾಗಿರುತ್ತೆ. ಅಂದರೆ ಅವರು ಟ್ರಾನ್ಸ್ಜೆಂಡರ್ ಅಥವಾ ತೃತೀಯ ಲಿಂಗಿ ಅಂತ ಸರ್ಟಿಫೈ ಮಾಡಬೇಕಾಗಿರುತ್ತೆ. ಸೊ ಸರ್ಟಿಫೈ ಮಾಡಿದ ನಂತರ, ಅಂದರೆ ಅವರ ಜೆಂಡರ್ ಐಡೆಂಟಿಟಿ ಈಸ್ ಫೀಮೇಲ್ ಅಂತಕ್ಕಂಥ ಒಂದು ಸರ್ಟಿಫಿಕೇಶನ್ ಅನ್ನು ಮಾಡಿದ ನಂತರ ಅವರಿಗೆ ಇಲ್ಲಿ ಅಥವಾ ಈ ರೀತಿಯ ಪಂದ್ಯಾವಳಿಗಳಲ್ಲಿ ಆಡಲಿಕ್ಕೆ ಅವಕಾಶವನ್ನು ನೀಡಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. ಸೊ ಇವತ್ತಿನ 4ನೇ ಪ್ರಶ್ನೆ, ದಕ್ಷಿಣ ಏಷ್ಯಾದಲ್ಲಿ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಉತ್ತೇಜಿಸುವ 3 ದಿನಗಳ ಕಾಲ ಕಠ್ಮಂಡು ಕಳಿಂಗ ಸಾಹಿತ್ಯೋತ್ಸವವು ಎಲ್ಲಿ ನಡೆಯುತ್ತೆ? ಸೊ ಇದೊಂದು ಸಾಹಿತ್ಯೋತ್ಸವ ಆಗಿರುತ್ತೆ. ಸೊ ಈ ಒಂದು ಸಾಹಿತ್ಯೋತ್ಸವ ಈಸ್ ಹ್ಯಾಪ್ನಿಂಗ್ ಇನ್ ಕಠ್ಮಂಡು ಕಳಿಂಗ. ಸೊ ಇದನ್ನ ನಾವು ಕಠ್ಮಂಡು ಕಳಿಂಗ ಸಾಹಿತ್ಯೋತ್ಸವ ಅಂತ ಕರಿತೇವೆ. ಸೊ ಈ ಒಂದು ಸಾಹಿತ್ಯೋತ್ಸವ ಸೌತ್ ಏಷ್ಯಾದ ಒಂದು ಕಲ್ಚರ್ ಅನ್ನ ಎನ್ಕರೇಜ್ ಮಾಡ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಈ ಒಂದು ಇವೆಂಟ್ ಎಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು, ಎಲ್ಲಿ ನಡೀತು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಲಲಿತ್ಪುರ, ನೇಪಾಳದಲ್ಲಿ ಈ ಒಂದು ಇವೆಂಟ್ ಅನ್ನ ಕಂಡಕ್ಟ್ ಮಾಡಿರ್ತಾರೆ. ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಅಪ್ಡೇಟ್ ಏನು ಅಂದ್ರೆ, ಕಠ್ಮಂಡು ಕಳಿಂಗ ಲಿಟ್ರೇಚರ್ ಫೆಸ್ಟಿವಲ್ ಅಥವಾ ಕಠ್ಮಂಡು ಕಳಿಂಗ ಸಾಹಿತ್ಯೋತ್ಸವ ಅಂತ ಕರಿತೇವೆ. ಸೊ ಈ ಒಂದು ಉತ್ಸವ ಈ ವರ್ಷ ನಡೆದಿರ್ತಕ್ಕಂಥದ್ದು ನೇಪಾಳನ ಲಲಿತ್ಪುರ್ನಲ್ಲಿ ಇದನ್ನ ಕಂಡಕ್ಟ್ ಮಾಡಿರ್ತಾರೆ. ಸೊ ಇದು 3 ದಿನಗಳ ಒಂದು ಕಾರ್ಯಕ್ರಮವಾಗಿತ್ತು. ಸೊ ಇದನ್ನ ನಾವು ಕಠ್ಮಂಡು ಕಳಿಂಗ ಲಿಟ್ರರಿ ಫೆಸ್ಟಿವಲ್ ಅಂತ ಕರಿತೇವೆ. ಸೊ ಈ ಹೆಸರಲ್ಲೇ ಇದೆ ನೋಡಿ, ಕಠ್ಮಂಡು ಅಂತ ಇದೆ. ಸೊ ಅದರಿಂದ ಇದು ನೇಪಾಳದಲ್ಲಿ ನಡೆದಿರ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಈ ಒಂದು ಇವೆಂಟ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ರಾಷ್ಟ್ರಗಳು ಯಾವ್ದ್ಯಾವ್ದು ಅಂತ ಕೇಳಿರ್ತಾರೆ. ಸೊ ಆ ರಾಷ್ಟ್ರಗಳು ಯಾವ್ದ್ಯಾವ್ದು ಅಂದ್ರೆ ನಮ್ಮ ಭಾರತ ದೇಶ, ನೇಪಾಲ್, ಭೂತಾನ್, ಬಾಂಗ್ಲಾದೇಶ ಮತ್ತು ಶ್ರೀಲಂಕಾ. ಸೊ ಇಲ್ಲಿರ್ತಕ್ಕಂಥ ಲಿಟ್ರರೀಸ್ ಅಂದ್ರೆ ಸಾಹಿತಿಗಳು ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. ಸೊ ಇವತ್ತಿನ ಪ್ರಶ್ನೆ ಸಂಖ್ಯೆ 5,
ಭಾರತೀಯ ವಾಯುಪಡೆ ಅಂದರೆ ಇಂಡಿಯನ್ ಏರ್ ಫೋರ್ಸ್ ಅಂತ ನಾವೇನು ಕರಿತೇವೆ. ಸೊ ಇವರು ಎಲ್ ಎ ಸಿ ಅಂದರೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, ಇನ್ನೊಂದನ್ನ LOC ಲೈನ್ ಆಫ್ ಕಂಟ್ರೋಲ್ ಅಂತ ನಾವೇನು ಕರಿತೇವೆ. ಸೊ ಇದರ ಸಮೀಪದಲ್ಲಿ ಒಂದು ವೆಸ್ಟರ್ನ್ ಏರ್ ಕಮಾಂಡ್ ನಡೆಸುವ ವಾರ್ಷಿಕ ತರಬೇತಿಯ ಅಭ್ಯಾಸದ ಹೆಸರೇನು? ಅಂದರೆ ನಮ್ಮ ಎರಡು ಸ್ಟ್ರಾಟಜಿಕ್ ಪಾಯಿಂಟ್ಸ್, ಒಂದನ್ನ LAC ಅಂತ ಕರಿತೇವೆ, ಇನ್ನೊಂದನ್ನ LOC ಅಂತ ಕರಿತೇವೆ. ಸೊ ಇವೆರಡರ ಸಮೀಪದಲ್ಲಿ ವಾರ್ಷಿಕವಾಗಿ ಒಂದು ಅಭ್ಯಾಸ ಮಾಡ್ತಾರೆ. ಈ ಒಂದು ಅಭ್ಯಾಸವನ್ನ ಮಾಡ್ತಕ್ಕಂಥವ್ರು ಇಂಡಿಯನ್ ಏರ್ ಫೋರ್ಸ್ ಅಂಡ್ ವೆಸ್ಟರ್ನ್ ಏರ್ ಕಮಾಂಡ್ ನವರು ಮಾಡ್ತಕ್ಕಂಥ, ಅಂದ್ರೆ ಇಂಡಿಯನ್ ಏರ್ ಫೋರ್ಸ್ ನ ಒಂದು ವೆಸ್ಟರ್ನ್ ಏರ್ ಕಮಾಂಡ್ ನ ವತಿಯಿಂದ ಮಾಡ್ತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಸೊ ಈ ಒಂದು ಅಭ್ಯಾಸಕ್ಕೆ ಕೊಟ್ಟಿರ್ತಕ್ಕಂಥ ಟೈಟಲ್ ಏನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂದ್ರೆ ತ್ರಿಶೂಲ್ ಅಂತಕ್ಕಂಥದ್ದು ಇದರ ಸರಿಯಾದ ಉತ್ತರವಾಗಿರುತ್ತೆ. ಸೊ ಈ ಒಂದು ಟೈಟಲ್ ಏನು ಅಂದ್ರೆ IAF ವೆಸ್ಟರ್ನ್ ಏರ್ ಕಮಾಂಡ್ಸ್ ಆನ್ಯುಯಲ್ ಎಕ್ಸರ್ಸೈಸ್. ಇದನ್ನ ಆನ್ಯುಯಲ್ ಎಕ್ಸರ್ಸೈಸ್ ಅಂತ ಏನು ಕರಿತೀವಿ ಅಂದ್ರೆ ಸೊ ಪ್ರತಿ ವರ್ಷ ನಡೀತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಸೊ ಈ ಒಂದು ಅಭ್ಯಾಸದ ವಿಶೇಷತೆಯನ್ನ ನಾನು ಆಲ್ರೆಡಿ ಪ್ರಶ್ನೆಯಲ್ಲಿ ಹೇಳಿದ್ದೇನೆ. ಇದು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, ಅಂದ್ರೆ ನಮಗೂ ಮತ್ತು ಚೈನಾದ ನಡುವೆ ವಿವಾದಿತ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಗಡಿ ರೇಖೆ. ಸೊ ಇನ್ನೊಂದು ಲೈನ್ ಆಫ್ ಕಂಟ್ರೋಲ್ ಅಂತ ಕರಿತೇವೆ, ನಮಗೂ ಮತ್ತು ಪಾಕಿಸ್ತಾನದ ನಡುವೆ ಇರತಕ್ಕಂಥ ಒಂದು ವಿವಾದಿತ ಗಡಿ ರೇಖೆ ಏನಿರುತ್ತೆ. ಸೊ ಈ ಒಂದು ಭಾಗದಲ್ಲಿ ಮಾಡ್ತಕ್ಕಂಥ ಇಂಡಿಯನ್ ಏರ್ ಫೋರ್ಸ್ ನ ಒಂದು ಎಕ್ಸರ್ಸೈಸ್ ಆಗಿರುತ್ತೆ. ಸೊ ಇಂಡಿಯನ್ ಏರ್ ಫೋರ್ಸ್ ನ ವೆಸ್ಟರ್ನ್ ಕಮಾಂಡ್ ಮಾಡ್ತಕ್ಕಂಥ ಒಂದು ಎಕ್ಸರ್ಸೈಸ್ ಆಗಿರುತ್ತೆ. ಸೊ ಈ ಒಂದು ಎಕ್ಸರ್ಸೈಸ್ಗೆ ಕೊಟ್ಟಿರ್ತಕ್ಕಂಥ ನಾಮಕರಣವನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಸೊ ತ್ರಿಶೂಲ್ ಅಂತಕ್ಕಂಥ ಒಂದು ನಾಮಕರಣವನ್ನ ಇದಕ್ಕೆ ಕೊಟ್ಟಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್. ಸೊ ಈ ಒಂದು ಇನ್ಕ್ವೆಸ್ಟ್ ಚಾಲೆಂಜ್ ಇಲ್ಲಿ ನೀವು ವಿಡಿಯೋನ ಪಾಸ್ ಮಾಡ್ಬೋದಾಗಿರುತ್ತೆ. ಸೊ ಪಾಸ್ ಮಾಡಿದ ನಂತರ ಮೊದಲನೇ ಪ್ರಶ್ನೆಗೆ ಉತ್ತರವನ್ನು ನೀಡಬಹುದಾಗಿರುತ್ತೆ. ಸೊ ಎರಡನೇ ಪ್ರಶ್ನೆ ಇದಾಗಿರುತ್ತೆ, ಇಲ್ಲೂ ಕೂಡ ವಿಡಿಯೋನ ಪಾಸ್ ಮಾಡಿ ನಮಗೆ ಉತ್ತರವನ್ನು ನೀಡಬಹುದಾಗಿರುತ್ತೆ. ಸೊ ಇಲ್ಲಿಯವರೆಗೂ ಇವತ್ತಿನ ಪ್ರಚಲಿತ ಘಟನೆಗಳನ್ನು ನಾನು ಡಿಸ್ಕಸ್ ಮಾಡಿದೆ. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ನಮಗೆ ಕಮೆಂಟ್ಸಲ್ಲಿ ತಿಳಿಸ್ಬೋದಾಗಿರುತ್ತೆ. ಸೊ ಮತ್ತೊಮ್ಮೆ ನಾನು ನಾಳಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಸೊ ಟಿಲ್ ದೆನ್ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ yourselves and thank you very much for watching this.